ಇಷ್ಟೆಲ್ಲ ಎಡವಟ್ಟನ್ನ ಸರ್ಕಾರ ಕೂಡ ಮಾಡಿದೆ ಅಂತ ಆರೋಪದ ನಡುವೆನೆ ಯಾರದ್ದೋ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಕೊಡೋಕೆ ಹೊರಟಿದೆ ಅನ್ನುವಂಥದ್ದು ಕೂಡ ಆರೋಪ. ಇದು ಸದ್ಯ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರುವಂತ ಪ್ರಮುಖ ವಿಚಾರ. ಯಾಕಂತಾರೆ ರಾಜ್ಯ ಸರ್ಕಾರ ಕಾಲ್ತುಳಿತದ ಪ್ರಕರಣದಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ತಲೆದಂಡ ಮಾಡಿದೆ. ಇದಕ್ಕೆ ರಾಜ್ಯದಲ್ಲಿ ಟೀಕೆ ವ್ಯಕ್ತ ಆಗ್ತಾ ಇದೆ. ಕೆಲ ಅಧಿಕಾರಿಗಳಂತೂ ಇದನ್ನ ಖಂಡಿಸ್ತಾ ಇದ್ದಾರೆ. ಇನ್ನು ಕೆಲ ಸಿಬ್ಬಂದಿ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳ ಅಮಾನತಿಗೆ ಸರ್ಕಾರ ಏನು ಕಾರಣ ಕೊಡ್ತಾ ಇದೆ, ಅದನ್ನೆಷ್ಟು ಇದೊಂದು ವ್ಯಾಲಿಡ್ ರೀಸನ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿದೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡೋಣ. ಬೆಂಗಳೂರು ನಗರದ ಕಮಿಷನರ್ ಪೊಲೀಸ್ ಇವರನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಕಮಿಷನರ್ ದಯಾನಂದ್ ತಲೆದಂಡ, ಸರ್ಕಾರದ ವಿರುದ್ಧ ಆಕ್ರೋಶ, ವಿಪಕ್ಷ ಸ್ವಪಕ್ಷ ನಾಯಕರ ಖಂಡನೆ, ರಾಜ್ಯಾದ್ಯಂತ ಅಭಿಯಾನ ಪ್ರತಿಭಟನೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಬಲಿಯಾದ ಪ್ರಕರಣದಲ್ಲಿ ದಯಾನಂದ್ ಅವರ ತಲೆದಂಡವಾಗಿದೆ. ಬೆಂಗಳೂರು ಕಮಿಷನರ್ ಸೇರಿ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಪೊಲೀಸ್ ಇಲಾಖೆಯಲ್ಲೂ ಅಸಮಾಧಾನ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದಯಾನಂದ್ ಪರ ಅಭಿಯಾನ ಶುರುವಾಗಿದ್ರೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ದಯಾನಂದ್ ಪರವಾಗಿ ಪಕ್ಷಾತೀತವಾಗಿ ನಾಯಕರು ಬ್ಯಾಟ್ ಬೀಸಿದ್ದಾರೆ. ದಯಾನಂದ್ ಒಳ್ಳೆಯ ಅಧಿಕಾರಿ ಎಂದಿದ್ದಾರೆ. ರಾಜ್ಯದ ಜನರ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್, ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟಲ್ಲಿ ಕಮ್ಮಿ ಮಾಡಿದಂಥ ಮನುಷ್ಯ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ದಯಾನಂದ್ ಪರ ಕ್ಯಾಂಪೇನ್. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅಮಾನತು ವಿರೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ನಡೀತಿದೆ. ಆದೇಶ ವಾಪಸ್ ಪಡಿಬೇಕು ಅಂತ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಟುಬುರಾವ್ ಟ್ವೀಟ್ ಮಾಡಿದ್ದಾರೆ. ದಯಾನಂದ್ ಅಮಾನತಿಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳ ಆಕ್ರೋಶ. ಇನ್ನು ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಮಾತನಾಡಿ, ಇದು ಬೇಜವಾಬ್ದಾರಿ ಸರ್ಕಾರ, ನಾಚಿಕೆಗೇಡಿನ ಹೇಡಿ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಅಂತ ಭಾಸ್ಕರ್ ರಾವ್ ಕಿಡಿಕಾರಿದ್ದಾರೆ. ನ್ಯೂ ಮ್ಯಾನ್ ವಿಲ್ ಕಮ್, ದೆನ್ ದೇ ವಿಲ್ ಕಂಡಕ್ಟ್ ಎನ್ಕ್ವೈರಿ, ದೆನ್ ಆಕ್ಷನ್ ವಿಲ್ ಬಿ ಟೇಕನ್. ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಅದೊಂದು ಆ್ಯಕ್ಷನ್ನು, ಜುಡಿಷಿಯಲ್ ಎನ್ಕ್ವೈರಿ ಅದೊಂದು ಆ್ಯಕ್ಷನ್ನು, ಕೋರ್ಟ್ ಒಂದು ಆ್ಯಕ್ಷನ್ನು, ಕೇಸ್ ಒಂದು ಆ್ಯಕ್ಷನ್ ಎಲ್ಲ ಮಾಡ್ತಾರೆ. ಇದರಲ್ಲಿ ಏನಿಲ್ಲದಲ್ಲ ವಾಟ್ ವಾಸ್ ದಿ ನೆಸೆಸಿಟಿ, ಮತ್ತು ಮೊರಾಲಿಟಿ ಆಫ್ ದಿ ಹೋಲ್ ಡಿಪಾರ್ಟ್ಮೆಂಟ್ ಇಸ್ ಗಾನ್. ಮಾಹಿತಿ ಕೊಟ್ಟಿಲ್ಲ ಅನ್ನೋದಕ್ಕೆ ಸಸ್ಪೆಂಡ್ ಮಾಡ್ತಾರೆ ಯಾರಾದರೂ. ಇನ್ನು ದಯಾನಂದ್ ಅಮಾನತು ಖಂಡಿಸಿ ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲೂ ಸಂಜಯ್ ವೃತ್ತದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಅಧಿಕಾರಿಗಳ ಅಮಾನತಿಗೆ ಸರ್ಕಾರ ಕೊಡ್ತು 5 ಕಾರಣ. ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ಯಾಕೆ ಅನ್ನೋದಕ್ಕೆ 5 ಕಾರಣ ಕೊಟ್ಟಿದೆ. ಈ ಕುರಿತು ಇನ್ಸೈಡ್ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಕಾಲ್ತುಳಿತದಲ್ಲಿ ಅಭಿಮಾನಿಗಳು ಮೃತಪಟ್ಟ ಬಗ್ಗೆ ಈ ಪೊಲೀಸ್ ಅಧಿಕಾರಿಗಳು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿಲ್ಲ. ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನ ದುರಂತದ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗಿಲ್ಲ. ಇಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಸೇರಿದಂತೆ ಯಾರ ಗಮನಕ್ಕೂ ಹಿರಿಯ ಅಧಿಕಾರಿಗಳು ತಂದಿಲ್ಲ. ವಿಧಾನಸೌಧದ ಮೆಟ್ಟಿಲಿನ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ಮಂತ್ರಿಯ ಮಕ್ಕಳು ಹಾಜರಾಗಿದ್ರು. ಮಂತ್ರಿ ಮಕ್ಕಳು ಭಾಗಿಯಾಗಿರುವುದಕ್ಕೆ ಭಾರಿ ಟೀಕೆ ವ್ಯಕ್ತವಾಗಿದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾಗಿದೆ. ಇದಕ್ಕೆ ಪೊಲೀಸರು ಸರಿಯಾದ ಭದ್ರತೆ ಒದಗಿಸಿಲ್ವಂತೆ. ಏರ್ಪೋರ್ಟ್, ತಾಜ್ ವೆಸ್ಟ್ ಸ್ಟ್ಯಾಂಡ್, ವಿಧಾನಸೌಧ, ಸ್ಟೇಡಿಯಂ ಸೇರಿ 4 ಕಡೆ ಸೂಕ್ತ ಭದ್ರತೆ ಇರಲಿಲ್ಲ. ಹೀಗಂತ ಕಾರಣ ಕೊಟ್ಟು ಪೊಲೀಸರನ್ನೇ ತಲೆದಂಡ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.